ವಿಲ್ಲೋಕ್ರೆಸ್ಟ್ ಎಂಬ ಶಾಂತ ಹಳ್ಳಿಯಲ್ಲಿ ಸೊರಿನ್ ಎಂಬ ಹುಡುಗ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದ. ಅವನು ತುಂಬಾ ದಯಾಳು, ಎಲ್ಲರಿಗೂ ಸಹಾಯ ಮಾಡುವವನು, ಹಿರಿಯರನ್ನು ಗೌರವಿಸುವವನು. ಆದರೆ ಸೊರಿನ್ಗೆ ಒಂದು ದೊಡ್ಡ ಸಮಸ್ಯೆ ಇತ್ತು: ಶಿಸ್ತು ಇಲ್ಲದ ಜೀವನ. ಅವನು ರಾತ್ರಿ ತಡವಾಗಿ ನಿದ್ರಿಸುತ್ತಿದ್ದ, ಓದನ್ನು ಬಿಟ್ಟು ಆಟದಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದ, ಕೆಲಸವನ್ನು ತಪ್ಪಿಸಿಕೊಳ್ಳುತ್ತಿದ್ದ. ಅವನ ತಂದೆಯ ತಾಯಿ ಅವನಿಗೆ ಹೇಳುತ್ತಿದ್ದರು, ಸೊರಿನ್, ಶಿಸ್ತು ಇಲ್ಲದೆ ಜೀವನದಲ್ಲಿ ನೀನು ಎಂದಿಗೂ ಯಶಸ್ವಿಯಾಗಲಾರೆ. ಹಳ್ಳಿಯ ಹಿರಿಯರು ಅದೇ ಮಾತು ಹೇಳುತ್ತಿದ್ದರು. ಆದರೆ ಸೊರಿನ್ ಮನಸ್ಸಿನಲ್ಲಿ, ನಾನು ನನಗೆ ಇಷ್ಟವಾದಂತೆ ಬದುಕಿದರೆ ಮಾತ್ರ ಜೀವನ ಮಜಾದಾರವಾಗಿರುತ್ತದೆ ಎಂದುಕೊಂಡ. ಆ ಹಳ್ಳಿಯಲ್ಲಿ ಗ್ರ್ಯಾನ್ಮಾ ಮೋನ್ ಎಂಬ ಜ್ಞಾನಿಯಾದ ವೃದ್ಧ ಮಹಿಳೆ ವಾಸಿಸುತ್ತಿದ್ದಳು. ಅವಳು ತನ್ನ ಸರಳತೆ ಮತ್ತು ಶಿಸ್ತಿಗೆ ಪ್ರಸಿದ್ಧಳಾಗಿದ್ದಳು. ಒಂದು ದಿನ ಆಟವಾಡಿ ದಣಿದು ಸೊರಿನ್ ಒಂದು ಮರದ ಕೆಳಗೆ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ. ಅಲ್ಲಿ ಗ್ರ್ಯಾನ್ಮಾ ಮೋನ್ ಮಕ್ಕಳಿಗೆ ಪಾಠ ಹೇಳುತ್ತಿರುವುದನ್ನು ನೋಡಿದ. ಅವಳು ಹೇಳುತ್ತಿದ್ದಳು, ಶಿಸ್ತು ಎನ್ನುವುದು ಅತಿದೊಡ್ಡ ಶಕ್ತಿ, ಅದು ವ್ಯಕ್ತಿಯನ್ನು ಮಹಾನ್ ಮಾಡುತ್ತದೆ. ಸೊರಿನ್ ಯೋಚಿಸಿದ, ಶಿಸ್ತು ನಿಜವಾಗಿಯೂ ಹಣಕ್ಕಿಂತಲೂ ಬುದ್ಧಿವಂತಿಕೆಯಿಂದಲೂ ದೊಡ್ಡ ಶಕ್ತಿಯೇ? ಪಾಠ ಮುಗಿದ ಮೇಲೆ ಅವನು ಗ್ರ್ಯಾನ್ಮಾವನ್ನು ಕೇಳಿದ, ಅಜ್ಜಿ, ಶಿಸ್ತು ಇಷ್ಟು ಮುಖ್ಯವೇ? ಶಿಸ್ತು ಇಲ್ಲದೆ ಯಾರಾದರೂ ಯಶಸ್ವಿಯಾಗಬಹುದೇ? ಗ್ರ್ಯಾನ್ಮಾ ನಗುತ್ತಾ ಹೇಳಿದಳು, ನೀನು ಅದನ್ನು ಅನುಭವಿಸಿ ತಿಳಿದುಕೊಳ್ಳಬೇಕು. ನಾಳೆ ಸೂರ್ಯೋದಯಕ್ಕೂ ಮೊದಲು ನನ್ನ ಬಳಿ ಬಾ. ಸೊರಿನ್ ಒಪ್ಪಿಕೊಂಡ. ಮರುದಿನ ಕೋಳಿ ಕೂಗಿದಾಗ ಸೊರಿನ್ ಹಾಸಿಗೆಯಲ್ಲೇ ಮಲಗಿರಬೇಕೆಂದುಕೊಂಡ. ಆದರೆ ಅವನಿಗೆ ಗ್ರ್ಯಾನ್ಮಾ ಮಾತು ನೆನಪಾಯಿತು. ಇದು ಸೋಮಾರಿತನ ಎಂದುಕೊಂಡು ಕೊನೆಗೆ ಎದ್ದು ಅವಳ ಬಳಿಗೆ ಹೋದ. ಗ್ರ್ಯಾನ್ಮಾ ಹೇಳಿದಳು, ಸೊರಿನ್, ನೀನು ಇಂದು ಸೋಮಾರಿತನದ ಮೇಲೆ ಮೊದಲ ಗೆಲುವು ಸಾಧಿಸಿದ್ದೀಯಾ. ಇದೇ ಅತಿ ಕಠಿಣ ಯುದ್ಧ. ನಂತರ ಅವಳು ಅವನನ್ನು ಹೊಲಗಳಿಗೆ ಕರೆದುಕೊಂಡು ಹೋದಳು. ರೈತರು ಬೆಳಗಿನ ಸೂರ್ಯನ ಬೆಳಕಿನಲ್ಲಿ ದುಡಿಯುತ್ತಿದ್ದರು. ಕೆಲವರು ಭೂಮಿ ಒಡೆಯುತ್ತಿದ್ದರು, ಕೆಲವರು ಬೀಜ ಬಿತ್ತುತ್ತಿದ್ದರು, ಕೆಲವರು ನೀರಾವರಿ ಮಾಡುತ್ತಿದ್ದರು. ಗ್ರ್ಯಾನ್ಮಾ ಹೇಳಿದಳು, ನೋಡು ಸೊರಿನ್, ಈ ರೈತರು ಪ್ರತಿದಿನ ಬೇಗ ಎದ್ದು ಕೆಲಸ ಮಾಡುತ್ತಾರೆ. ಒಂದು ದಿನ ಕೆಲಸ ಬಿಟ್ಟರೂ ಅವರ ಬೆಳೆ ಹಾಳಾಗುತ್ತದೆ. ಇವರ ಯಶಸ್ಸಿನ ಗುಟ್ಟು ಶಿಸ್ತು. ಸೊರಿನ್ ರೈತರ ಬೆವರುತ್ತಿರುವ ಮುಖಗಳಲ್ಲಿ ಶಾಂತಿಯನ್ನು ಕಂಡ. ಗ್ರ್ಯಾನ್ಮಾ ಮುಂದುವರಿಸಿದಳು, ಶಿಸ್ತು ಎಂದರೆ ಸಮಯಕ್ಕೆ ಸರಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದು. ಶಿಸ್ತು ಇರುವ ವ್ಯಕ್ತಿ ಎಂದಿಗೂ ವಿಫಲನಾಗುವುದಿಲ್ಲ. ಆ ದಿನದಿಂದ ಸೊರಿನ್ ತನ್ನ ಜೀವನ ಶೈಲಿಯನ್ನು ಬದಲಿಸಿದ. ಅವನು ಸೂರ್ಯೋದಯಕ್ಕೂ ಮೊದಲು ಎದ್ದುಕೊಳ್ಳುತ್ತಿದ್ದ, ಓದಿಗೆ ಸಮಯ ನಿಗದಿ ಮಾಡಿಕೊಂಡ, ಆಟಕ್ಕೂ ಸಮತೋಲನ ನೀಡಿದ, ಊಟ ಮತ್ತು ನಿದ್ರೆಯ ಸಮಯವನ್ನು ಸರಿಪಡಿಸಿಕೊಂಡ. ಆರಂಭದಲ್ಲಿ ಅದು ಕಷ್ಟವಾಗಿತ್ತು. ಅವನ ಸ್ನೇಹಿತರು ಅವನನ್ನು ನಗಿಸಿದರು. ಕೆಲವೊಮ್ಮೆ ಅವನು ಕೈಬಿಡಬೇಕೆಂದುಕೊಂಡ. ಆದರೆ ಅವನಿಗೆ ಗ್ರ್ಯಾನ್ಮಾ ಮಾತು ನೆನಪಾಗುತ್ತಿತ್ತು, ಶಿಸ್ತು ಎಂದರೆ ಕಷ್ಟಗಳ ಮೇಲೆ ಗೆಲುವು ಸಾಧಿಸುವುದು. ನೀನು ನಿನ್ನನ್ನೇ ಸೋಲಿಸಿದರೆ ಯಾರೂ ನಿನ್ನನ್ನು ಸೋಲಿಸಲಾರರು. ಹೀಗೆ ಸಮಯದೊಂದಿಗೆ ಸೊರಿನ್ ಆತ್ಮನಿಯಂತ್ರಣವನ್ನು ಕಲಿತ. ಅವನು ತಿಳಿದ, ಶಿಸ್ತು ಒಂದು ದಿನದ ಪ್ರಯತ್ನವಲ್ಲ, ಅದು ಒಂದು ಅಭ್ಯಾಸ. ಗ್ರ್ಯಾನ್ಮಾ ಆಗಾಗ ಹೇಳುತ್ತಿದ್ದಳು, ಒಂದು ನದಿ ಪ್ರತಿದಿನ ಕಲ್ಲನ್ನು ತಟ್ಟುತ್ತಾ ಕೊನೆಗೆ ಅದರಲ್ಲಿ ರಂಧ್ರ ಮಾಡುತ್ತದೆ. ಶಿಸ್ತು ಕೂಡ ಹಾಗೆಯೇ ಸಣ್ಣ ಸಣ್ಣ ಪ್ರಯತ್ನಗಳು ದೊಡ್ಡ ಫಲಿತಾಂಶ ನೀಡುತ್ತವೆ. ಕಾಲಕ್ರಮೇಣ ಸೊರಿನ್ ವಿಲ್ಲೋಕ್ರೆಸ್ಟ್ ಹಳ್ಳಿಯಲ್ಲೇ ಅತ್ಯಂತ ಶಿಸ್ತುಬದ್ಧ ಮತ್ತು ಗೌರವಿಸಲ್ಪಟ್ಟ ಯುವಕನಾದ. ಅವನು ತನ್ನ ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಹಳ್ಳಿಯ ಮಕ್ಕಳಿಗೆ ಪಾಠ ಹೇಳಲು ಆರಂಭಿಸಿದ. ಜನರು ಹೆಮ್ಮೆಯಿಂದ ಹೇಳುತ್ತಿದ್ದರು, ಸೊರಿನ್ನ ನಿಜವಾದ ಶಕ್ತಿ ಅವನ ಬುದ್ಧಿವಂತಿಕೆಯಲ್ಲಿ ಅಲ್ಲ, ಅವನ ಶಿಸ್ತಿನಲ್ಲಿ ಇದೆ. ಇಂದಿಗೂ ಯಾರಾದರೂ ಸಲಹೆ ಕೇಳಿದಾಗ ಸೊರಿನ್ ಒಂದು ಮಾತು ಮಾತ್ರ ಹೇಳುತ್ತಿದ್ದ, ಶಿಸ್ತು ಜೀವನವನ್ನು ಬದಲಾಯಿಸುವ ಶಕ್ತಿ. ಜೀವನದಲ್ಲಿ ಸರಿಯಾದ ಸಲಹೆ ಬೇಕಾದಾಗ ಅವರು ಸೊರಿನ್ನ ಬಳಿಗೆ ಬರುತ್ತಿದ್ದರು. ಅವನ ಜೀವನವೇ ಇಡೀ ಹಳ್ಳಿಗೆ ಪ್ರೇರಣೆಯಾಯಿತು. ಒಂದು ದಿನ ಗ್ರ್ಯಾನ್ಮಾ ಮೋನ್ ಸೊರಿನ್ಗೆ ಹೇಳಿದಳು, ಸೊರಿನ್, ನನಗೆ ನಿನ್ನ ಮೇಲೆ ತುಂಬಾ ಹೆಮ್ಮೆ ಇದೆ. ನೀನು ಸೋಮಾರಿತನ ಮತ್ತು ಶಿಸ್ತು ಇಲ್ಲದ ಜೀವನದ ವಿರುದ್ಧ ಅತಿದೊಡ್ಡ ಯುದ್ಧವನ್ನು ಗೆದ್ದಿದ್ದೀಯ. ನೆನಪಿಟ್ಟುಕೋ, ಶಿಸ್ತು ಸಾಮಾನ್ಯ ವ್ಯಕ್ತಿಯನ್ನು ಅಸಾಧಾರಣನಾಗಿಸಬಲ್ಲದು. ಸೊರಿನ್ ನಮನ ಮಾಡಿ ಹೇಳಿದ, ಅಜ್ಜಿ, ಇದು ಎಲ್ಲವೂ ನಿಮ್ಮ ಮಾರ್ಗದರ್ಶನದ ಫಲ. ನಿಮ್ಮಿಲ್ಲದೆ ನಾನು ಬದಲಾಗಲಾರೆ. ಗ್ರ್ಯಾನ್ಮಾ ನಗುತ್ತಾ ಉತ್ತರಿಸಿದಳು, ಇಲ್ಲ ಸೊರಿನ್, ಶಿಸ್ತು ಯಾರಿಂದಲೂ ಕೊಡಲಾಗುವುದಿಲ್ಲ, ಅದು ವ್ಯಕ್ತಿಯ ಒಳಗೆ ಬೆಳೆಯಬೇಕು. ನಾನು ನಿನಗೆ ದಾರಿಯನ್ನು ಮಾತ್ರ ತೋರಿಸಿದ್ದೇ, ನಡೆಯಿದ್ದು ನೀನೆ.